ತಂದೆಗೆ ಒಳ್ಳೇದಾಗ್ಲಿ ಅಂತೇಳಿ ಅಲ್ಲಿಂದ ತಂದಿರೋ ಭಂಡಾರ ನಮ್ಮ ತಂದೆ ಹಣಿಗೆ ಹಚ್ಚಿದೆ ರೀ ಅಂತೇಳಿ ಅಪ್ಪ ಕೇಳಿದ್ರು. ನಾನು ಹಣಿಗೆ ಹಚ್ಚಿದೆ. ದೇವ್ರ ಬಗ್ಗೆ ಮಾತಾಡಕ ಯೋಗ್ಯತೆ ಇಲ್ಲ ನಿಮಗ. ಎಷ್ಟೋ ಜನಕ್ಕೆ ಅನ್ನ ಹಾಕ್ತಾರ, ಸೋತು ಬಂದವರಿಗೆ ನೆರಳಾಗಿ ನಿಂತಾರ. ನಮ್ಮ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಕೆಲವು ನನ್ನ ಮಗನವು ಸೋಂಬೇರಿಗಳು ಕೆಲಸ ಮಾಡಕ್ಕೆ ಮೈಬರ ಆಗಿ ತಮಗೆ ತಾವೇ ದೇವ್ರುಗಳು ಅನ್ನೋ ರೇಂಜಿಗೆ ಪುಂಕ್ತಾ ಇರ್ತಾರೆ. ಅದ್ರಲ್ಲೂ ಹುಟ್ಟಿರೋ ಅಪ್ಪನ ಅಪ್ಪ ಅಂತ ಅಂತವೋ ಇಲ್ವೋ ಅದಂತೂ ಗ್ಯಾರಂಟಿ ಇಲ್ಲ. ಅದನ್ನ ಬಿಟ್ಟು ಇವ್ಯಾವ ಲೋಡೆ ಮುತ್ತಿಯಗಳು ಚೂತಿಯಗಳನ್ನ ಇವನ್ ಮಾತ್ರ ಅಪ್ಪ ಅಪ್ಪ ಅಂತ ಕರೀತಾರೆ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೋಸ್ಟ್ಲಿ ಎಲ್ಲ ಅವರೇ ಇವ್ರ ಅಪ್ಪ ಆಗಿರ್ಬೇಕು ನೋಡ್ರಿ. ಅವ್ರಕ್ಕಿಂತ ಇವ್ರ 3-4 ವರ್ಷ ಚಿಕ್ಕವರಾಗಿರ್ತಾರೆ. ಅದು ಹೆಂಗೆ ಸಾಧ್ಯ ಅಂತೇಳಿ ನನಗೂ ಡೌಟು. ಜನರೊಳಗಿನ ನಾಯಕ, ಜನ ಮೆಚ್ಚಿದ ನಾಯಕ. ಕೆಂಪಿ ಜಡ್ಜಮ್ಮ ಅಲ್ಲ, ನಿನಗೆ ಮಂಡೆ ಉಂಟಾ? ನಿಷ್ಕಲ್ಮಶ ಮನದಿಂದ ದುಡಿಯುವುದೇ ಕಾಯಕ. ಪದವಿ ಇರಲಿ ಇಲ್ಲದಿರಲಿ. ಅಲ್ಲ ಇದು ಹೆಂಗೆ ಸಾಧ್ಯ ಗುರು? ಇವನು ಅವ್ರ ಥರನೇ ಅವ್ರೆ, ಅದೇ ಬಟ್ಟೆ ಅವ್ರಿಗೆ ಉಡ್ಸಿದ್ರು. ಅವರು ಈಗ ದೇವ್ರುಗಳೇ ತಾನೆ. ಗಾಡ್ ಇಸ್ ಗ್ರೇಟ್, ಐ ಆಮ್ ದ ಗಾಡ್ ಅನ್ನೋ ಉಪೇಂದ್ರ ಮೂವಿ ಸಿಕ್ಕಾಪಟ್ಟೆ ನೋಡಿರ್ಬೇಕು. ಹಂಗಾಗಿ ಇವ್ರ ಮಕ ನೋಡಿದ್ರೆ ಇಟ್ಟು ಸಿಟ್ಟು ಸಿಗ್ದಲ್ಲಿರೋ ದಾಸಯ್ಯಗಳು ಇದ್ದಂಗೆ ಅವ್ರೆ. ಅಂಥದ್ರಲ್ಲಿ ಇವರು ದೇವ್ರ. ಈ ನನ್ನ ಮಗ ಸಖತ್ ಫಾಸ್ಟ್ ಆಗವನೆ. ತುಳಸಾ ಅಂಬಾ ಭವನಿಗೆ ಪಾದಯಾತ್ರೆ ಮಾಡಿದ್ದ ನನ್ನ ತಂದೆಗೆ ಒಳ್ಳೇದಾಗ್ಲಿ ಅಂತೇಳಿ ಅಲ್ಲಿಂದ ತಂದಿರೋ ಭಂಡಾರ ನಮ್ಮ ತಂದೆ ಹಣಿಗೆ ಹಚ್ಚಿದೆ ರೀ. ತುಂಬಾನೇ ಖುಷಿ ಆಯ್ತಾ ಅಂತೇಳಿ ಅಪ್ಪ ಕೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅವ್ರಿಗೆ ಹಚ್ಚಿರೋ ಭಂಡಾರ ನಾನು ಹಣಿಗೆ ಹಚ್ಚಿದೆ. ದೇವ್ರ ಬಗ್ಗೆ ಲೇ ತಗಡು, ಕರೆಕ್ಟಾಗಿ ನಿಮ್ಮ ಅಪ್ಪನ್ನೇ ಅಪ್ಪ ಅಂತ ಕರೆದಿದ್ಯೋ ಇಲ್ವೋ ಗೊತ್ತಿಲ್ಲ. ಇವನ್ ಯಾವನ ಚ್ಯೂತಿ ನನ್ನ ಮಗನ್ನ ಅಪ್ಪ ಅಂತ ಬೇರೆ ಕರಿತವನಿ. ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರ, ಹಾಳಾಗಿ ಎತ್ತೋಗಿ ಸತ್ತೋಗ್ಬಿಡ್ತೀರ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಲೇ ನಿಜವಾಗ್ಲೂ ಹೇಳ, ಅವನಿಗೆ ನೀವು ಹುಟ್ಟಿದ್ದು ನೀನು ಫಸ್ಟ್ ನಿಮ್ಮ ಅಪ್ಪನ ಅಪ್ಪ ಅಂತ ಕರೆಯಲೇ ಲೌಡಕ್ಕೆ ಬಾಲ್ ಅಂತ ಬೈಯಕ್ಕೆ ಬರುತ್ತೆ ಗುರು. ಆದರೆ ನಾವು ಬೈಯಲ್ಲ, ಯಾಕೆಂದರೆ ನಾವು ತುಂಬ ಒಳ್ಳೆ ಹುಡುಗರು, ಒಳ್ಳೆ ಮರ್ಯಾದಸ್ಥೆ ಕುಟುಂಬದಿಂದ ಬಂದಿರೋದಕ್ಕೋಸ್ಕರ ನಿಮಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ಬಗ್ಗೆ ಮಾತಾಡಕ ಯೋಗ್ಯತೆ ಇಲ್ಲ ನಿಮಗ. ಹೌದಣ್ಣ, ಹೌದು. ಈಗ ಕರೆಕ್ಟಾಗಿ ಹೇಳ್ತಲ್ಲ, ಆ ದೇವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ. ಅಲ್ಲಿ ಎಷ್ಟೊಂದು ಥರ ಅತ್ಯಾಚಾರಗಳು ಆಗೋ ಟೈಮಲ್ಲಿ ಕರೆಕ್ಟಾಗಿ ಹಿಂಗೆ ಪ್ರತ್ಯಕ್ಷ ಆಗಿಬಿಟ್ಟು ಎಲ್ಲರನ್ನೂ ನಿಲ್ಲಿಸಿ ಎಲ್ಲ ಸಮಾಧಾನ ಮಾಡಿ ಕಳ್ಸೋನಲ್ವಾ ಆ ನಿಮ್ಮ ದೇವರು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ದೇವ್ರ ಬಗ್ಗೆ ಮಾತಾಡಕ ಯೋಗ್ಯತೆ ಇಲ್ಲ ನಿಮಗ. ಎಷ್ಟೋ ಜನಕ್ಕೆ ಅನ್ನ ಹಾಕ್ತಾರ, ಸೋತು ಬಂದವರಿಗೆ ನೆರಳಾಗಿ ನಿಂತಾರ. ನಮ್ಮ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಅಬ್ಬೋ ಏನು ಡೈಲಾಗ್ ಕೊಡ್ತಾನ. ಈ ಡೈಲಾಗ್ ನೋಡಿದ ತಕ್ಷಣ ನಾವು ನಿಮ್ಮ ದೊಡ್ಡ ಅಭಿಮಾನಿ ಆಗ್ಬಿಟ್ಟು ಹಂಗೆ ನಿನ್ನ ಅದೇ ದೇವಸ್ಥಾನ, ಅದೇ ನಿಮ್ಮ ಮಲ್ಲಿಕಾರ್ಜುನ್ ದೇವಸ್ಥಾನನೋ ಮಲ್ಲಿಕಾರ್ಜುನಯ್ಯ ಮುತ್ಯ ಅಂತಂದಲ್ಲ, ಅವರು ನೀನು ಒಂದ್ಸತಿ ತಿಕ್ಕ ಹೊಡೆದಿದ್ರಲ್ಲ, ಹೋಗ್ಲಿ ಅದಾರು ನೆನಪೈತಣ್ಣ ನಿನಗೆ. ನನ್ನ ಮಗನ ನಿಮ್ ಭಾಷೆ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ, ಆನೆ ಲದ್ದಿದ್ಯಾ, ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡು ನನ್ನ ಮಗನೇ, ನನ್ನ ಗುರು ನೇತ ಕಣ್ಣಲ್ಲಿ ಕಪಲ್ ಬರ್ಕಲ್ ಕಳ್ಳಕ ಮಾಡ್ಕೊಂಡು ಲಾಲ್ ಬಾಗಲ್ ಸೌತೆಕ ಮಾಡ್ಕೊಂಡು ವಿಧಾನಸೌಧ ಮುಂದೆ ಪಟಾಣಿ ಮಾಡ್ಕೊಂಡು ಇಲ್ಲ ಮನೆಗೆ ಬಂದಿದ್ದ ದಡಿಯ ನನ್ನ ಮಗ. ಜಕನೂರ ಊರಿನ ಆರಾಧ್ಯ ದೈವ ಗಜಾನಂದ ಅಪ್ಪ ಮೆರಸತಾನ. ಮಾಟ ಮಂತ್ರ ಮಾಡಿರ ನೀವ ಗಜಾನಂದ ಅಪ್ಪಗ ಮಲ್ಲಿಗೆ ಹೂವ. ಅಬ್ಬಾ ಇವನು ಒಬ್ಬ ಹೊಸ ಮುದ್ಕ. ಅಲ್ಲ ಛೇ ಥೋ ಮುತ್ಕ ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ ಅಂತ ಬಾಯಿ ಬದೈತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಹಂಗಾರೆ ಇವನ್ನ ಹುಟ್ಟಿಸ್ತವ್ರು ಇವ್ರ ಅಪ್ಪ ಅಮ್ಮ ಅವರಿಬ್ರು ದೇವರು. ಅವ್ರ ಅಪ್ಪ ಅಮ್ಮ ಅವರು ದೊಡ್ಡ ದೇವರು, ಇನ್ನು ಅವ್ರ ಅಪ್ಪ ಅಮ್ಮ ಅವರು ಇನ್ನೂ ದೊಡ್ಡ ದೇವರು. ಹಂಗನ್ಕೊಂಡೋದ್ರೆ ನಮ್ಮ ಭೂಮಿ ಮೇಲೆ 100ರಲ್ಲಿ ಸುಮಾರು ಒಂದು 75 ಭಾಗ ದೇವ್ರುಗಳೇ ಇವೆ, 25 ಭಾಗ ಮನುಷ್ಯರು ಇರೋದು. ಡೌಟೇ ಇಲ್ಲ ಅಲ್ವಾ ಗುರು? ಇವ್ರು ಹೇಳಲ್ಲ, ಇವರು ತೋರ್ಸೋ ಲೆಕ್ಕಾಚಾರದಲ್ಲಿ ಅದೇ ಆಗೋಯ್ತು. ಯುವುದೇ ಕಾಯಕ. ಪದವಿ ಇರಲಿ ಇಲ್ಲದಿರಲಿ, ಬಡವರಿಗಾಗಿ ಮಿಡಿಯುವುದಿವರ ಮನ. ಈ ವಿಡಿಯೋ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕೆ ಇಷ್ಟಪಡಲ್ಲ. ಈತ ಯಾವುದೋ ಮರದ ಕೆಳಗೆ ನಿಂತ್ಕೊಂಡು ಕೂಕೊಂಡು ಮಲಗಿದ್ದು ಏನೇನು ಮಾಡಿದ್ವು ನಾವೆಲ್ಲವೂ ವಿಡಿಯೋ ಮಾಡ್ಕೊಂಡು ಹಾಕಿದ ತಕ್ಷಣ ಇವನೊಬ್ಬ ದೇವರು. ಅದು ಈ ನಡುವೆ ದೇವ್ರುಗಳು ತುಂಬ ಅಪ್ಡೇಟ್ ಆಗಿಬಿಟ್ಟವು ಗುರು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬೇರೆ ಮಾಡ್ತಾವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ನೀವು ದೇವ್ರನ್ನ ನಂಬ್ತಿರೋ ಇಲ್ವೋ ಅಂತೇಳಿ ನನಗೆ ಪ್ರಶ್ನೆ ಹಾಕಕ್ಕೆ ಹೋಗ್ಬಿಡ್ರಿ. ನಾನು ದೇವ್ರನ್ನ ನಂಬ್ತೀನಿ, ಆದರೆ ಈ ಥರ ಮೂಢನಂಬಿಕೆ ಇಲ್ಲ. ಕಣ್ಕೊಂಡವ್ರನ್ನೆಲ್ಲ ಸಿಕ್ಕವ್ರೆಲ್ಲ ನಾಯಿ ನರಿಗಳನ್ನೆಲ್ಲ ನಾನು ದೇವರು ಅಂತ ಹೇಳ್ಕೊಂಡು ಓಡಾಡೋ ಮನುಷ್ಯ ನಾನಲ್ಲ. ನಾನು ಬೇರೆ ಯಾವುದೇ ರೀತಿ ಕೋತಿ ನನ್ನ ಮಕ್ಳು ಥರ ಇಲ್ಲ ಗುರು.
ರೀಲ್ಸ್ ಮಾಡ್ಕೊಂಡು ನಾನೊಬ್ಬ ದೇವರು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಮೆಟ್ಟಲ್ಲಿ ಹೊಡಿಬೇಕು ಫಸ್ಟು ಅಂತ ಅಂದವ್ರಿ ಸರ್ವಜ್ಞ. ಸರ್ವಜ್ಞ ಮರ್ತೋದ್ರು, ನಾನೇ ಹೇಳ್ತಾ ಇದ್ದೀನಿ ಅದನ್ನ. ಅವ್ರ ಬುಕ್ಕಲ್ಲಿ ಲಾಸ್ಟಲ್ಲಿ ಫೈನಲ್ ಒಂಚೂರು ಬರಿಬೇಕು. ಹುಟ್ಸಿರೋ ಅಪ್ಪ ಅಮ್ಮ ಅಂತ ಕರೆಯಲ್ವೋ ಗೊತ್ತಿಲ್ಲ ಗುರು. ಇವರು ಯಾವ ಚೂತಿ ನನ್ನ ಮಕ್ಕಳನ್ನ ಕೆಲ್ಸಕ್ಕೆ ಬರ್ದಲ್ಲಿರೋ ನಾಮರ್ದ ನನ್ನ ಮಕ್ಕಳನ್ನ ದೇವರು ಅಂತೇಳಿ ತಲೆ ಮೇಲೆ ಇಕ್ಕೊಂಡು ಓಡಾಡ್ತಾರೆ. ಕಣ್ಣು ಮುಂದೆ ಇರೋ ದೇವರು ಅಂತ ಇರೋದು ನೀನು ಮಾಡೋ ಕೆಲಸ, ಮತ್ತು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅವರು ಫಸ್ಟು ದೇವರು ನಿನಗೆ, ಪ್ರತಿಯೊಬ್ಬರಿಗೂ. ಅದನ್ನು ಬಿಟ್ಟು ಯಾವ ನಾಯಿನರಿಗಳು ಓತಿಗೆದ ಹಿಡಿಯೋರು, ಬೇಲಿ ಸಂದಿಲಿ ಯಾವ್ರಾಣಿ ಹಿಡಿಯೋಂಥವ್ರನ್ನೆಲ್ಲ ಕರ್ಕೊಂಬಂದು ದೇವರು ಅಂತೇಳಿ ಪುಂಗಿಸ್ತಾರೆ.